ಗುರುಭ್ಯೋ ನಮಃ. ಹರಿ ಓಂ ಶ್ರೀಮಾತ್ರೇ ನಮಃ. ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ 3 ನಾಮಾವಲಿಗಳು ಯಾವುದಪ್ಪ ಅಂತ ಹೇಳಿದ್ರೆ, ಇದು ದೇವಿಯ ಆಭರಣಗಳ ವಿಶೇಷತೆಗಳನ್ನು ಸೂಚಿಸುತ್ತೆ. ಯೋಗಪರವಾದ ತಾತ್ವಿಕಪರವಾದ ಅರ್ಥಗಳು ಸಹ ಇದರಲ್ಲಿದೆ. ಯಾವುದು? ತಾಟಂಕ ಯುಗಲೀಭೂತ ತಪನೋಡುಪಮಂಡಲ, ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂಹು, ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರಿ ರದನಚ್ಛದ. ತಾಟಂಕ ಯುಗಲೀಭೂತ ತಪನೋಡುಪಮಂಡಲ. ತಾಟಂಕ ಅಂತ ಹೇಳಿದ್ರೆ ವೃತ್ತಾಕಾರದ ಬಳೆಯ ರೀತಿಯಲ್ಲಿ ಇರತಕ್ಕಂಥ ಕರ್ಣಾಭರಣ. ಇದು ಪ್ರಾಚೀನ ಭಾರತದ ಒಂದಾನೊಂದು ಕರ್ಣಾಭರಣದ ಶೈಲಿ. ಇದನ್ನು ದೇವಿ ಧರಿಸಿದಳೆ 2 ಕಿವಿಗಳಲ್ಲಿ. ಇದು ಈ ತಾಟಂಕ ಯುಗಲಿ ಅಂತ ಹೇಳಿದ್ರೆ ಜೋಡಿ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ, ಆಕಾಶದಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಚಂದ್ರಮಂಡಲ ಮತ್ತು ಸೂರ್ಯಮಂಡಲ. ಆ ಸೂರ್ಯ ಚಂದ್ರ ಮಂಡಲಗಳಿಗೆ ಪ್ರತೀಕವಾಗಿ ಸೂರ್ಯಚಂದ್ರ ಮಂಡಲಗಳೇ ಕರ್ಣಾಭರಣಗಳಾಗಿ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಆ 2 ಕರ್ಣಾಭರಣಗಳು ಅಷ್ಟು ಪ್ರಕಾಶಮಾನವಾಗಿ ಆ ಸೂರ್ಯಚಂದ್ರರ ರೀತಿನಲ್ಲಿ ಆ ದೇವಿಯ ಮುಖಮಂಡಲದಲ್ಲಿ ಹೊಳಿತಿದೆ ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ತಾತ್ವಿಕ ಪರವಾದ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ವಿರಾಟ್ ಪುರುಷನ ಶರೀರದ ಒಂದು ಭಾಗ ಹಗಲಾಗಿಯೂ ಇನ್ನೊಂದು ಭಾಗವನ್ನು ರಾತ್ರಿಯಾಗಿಯೂ ದರ್ಶನ ಮಾಡಿದ್ದಾರೆ. ಅದೇ ರೀತಿ ತಾಯಿ ಲಲಿತಾಂಬಿಕೆಯನ್ನ ವಿರಾಟಳಾಗಿ ಇಲ್ಲಿ ನೋಡಿದ್ದಾರೆ. ಅಂದರೆ ವಿರಾಟಳು ಅಂದರೆ ಏನಪ್ಪ ಅಂತ ಹೇಳಿದ್ರೆ ಸರ್ವವ್ಯಾಪಿ. ಆ ತಾಯಿ ಎಲ್ಲೆಲ್ಲೂ ಇದ್ದಾಳೆ. ಪ್ರತಿಯೊಂದು ಸೃಷ್ಟಿನಲ್ಲಿರ್ತಕ್ಕಂಥ ವಿಶೇಷತೆಗಳು ಎಲ್ಲವೂ ಆ ತಾಯಿಯ ಆಭರಣ. ಆಕೆ ಮಹೋನ್ನತಳಾಗಿ ಸರ್ವವ್ಯಾಪಿಯಾಗಿದ್ದಾಳೆ ಅನ್ನೋ ಭಾವನೆಯಲ್ಲಿ ಇಲ್ಲಿ ನೋಡಿದ್ದಾರೆ. ನಮ್ಮ ಪುರುಷ ಸೂಕ್ತದಲ್ಲೂ ಸಹ ಅಹೋರಾತ್ರೆ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಶ್ವಿನ ಅವ್ಯಾಕ್ತಂ ಅನ್ನೋ ಮಾತು ಬರುತ್ತೆ. ಆ ವಿರಾಟ್ ಪುರುಷನ ಒಂದು ಭಾಗ ಒಂದು ಪಾರ್ಶ್ವ ಹಗಲಾಗಿಯೂ ಇನ್ನೊಂದು ಪಾರ್ಶ್ವವನ್ನು ರಾತ್ರಿಯಾಗಿಯೂ ನೋಡಿದ್ದಾರೆ. ಅದೇ ರೀತಿ ಇಲ್ಲಿ ತಾಯಿ ಲಲಿತಾಂಬಿಕೆಯ ಕರ್ಣಾಭರಣಗಳನ್ನು ಸೂರ್ಯಚಂದ್ರರಿಗೆ ಇಲ್ಲಿ ಹೋಲಿಸಿದ್ದಾರೆ. ಯೋಗಪರವಾಗಿ ನೋಡೋದಾದರೆ, ನಮ್ಮ ಶರೀರದ ಬಲಭಾಗ ಅದು ಸೂರ್ಯಾಂಶಕ್ಕೆ ಪ್ರತೀಕ, ಎಡಭಾಗ ಚಂದ್ರಾಂಶಕ್ಕೆ ಪ್ರತೀಕ. ಬಲಭಾಗದಲ್ಲಿ ಸೂರ್ಯನಾಡಿ, ಎಡಭಾಗದಲ್ಲಿ ಚಂದ್ರನಾಡಿ. ಬಲಭಾಗದಲ್ಲಿ ಉಸಿರಾಡಿದಾಗ ಉಷ್ಣಾಂಶ ಅಧಿಕವಾಗುತ್ತೆ. ಎಡಭಾಗದಲ್ಲಿ ಉಸಿರಾಡಿದಾಗ, ಎಡಮೂಗಿನ ಹೊಳ್ಳೆಯಲ್ಲಿ ಉಸಿರಾಡಿದಾಗ ಶೈತ್ಯಾಂಶ ಶರೀರದಲ್ಲಿ ಅಧಿಕವಾಗುತ್ತೆ. ಹಾಗಾಗಿ ಇಲ್ಲಿ ಯೋಗಪರವಾಗಿ ಸಹ ನಾವು ಇದನ್ನು ನೋಡಬೇಕಾಗತ್ತೆ. ಆ ತಾಟಂಕ ಯುಗಲೀಭೂತ ತಪನೋಡುಪಮಂಡಲ ಅನ್ನೋ ಮಾತನ್ನ. ಸೃಷ್ಟಿನಲ್ಲಿರ್ತಕ್ಕಂಥ ಗ್ರಹಗಳು ನಕ್ಷತ್ರಗಳು ಎಲ್ಲವೂ ಆ ತಾಯಿಯ ಆಭರಣಗಳೇ. ರಾತ್ರಿ ಸೂಕ್ತದಲ್ಲಿ ಬರುತ್ತೆ, ಗ್ರಹ ನಕ್ಷತ್ರ ಮಾಲಿನಿ. ಆ ರಾತ್ರಿಯನ್ನ ಭಗವತಿಯಾಗಿ ನೋಡಿ, ತಾಯಿ ನಿನಗೆ ಗ್ರಹ ನಕ್ಷತ್ರ ಇವುಗಳೇ ಮಾಲೆ, ನೀನು ಹಾಕೊಂಡಿರ್ತಕ್ಕಂಥ ಸರ ಗ್ರಹ ನಕ್ಷತ್ರಗಳು ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ತಾಯಿ ಲಲಿತಾಂಬಿಕೆಯನ್ನು ವಿರಾಟಳಾಗಿ ಇಲ್ಲಿ ದರ್ಶನ ಮಾಡಿದ್ದಾರೆ. 2ನೇ ವಾಕ್ಯ, ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂಹು. ಪದ್ಮರಾಗ ಮಣಿಗಳ ಕುರಿತಾಗಿ ಅನೇಕ ಜಾನಪದ ಕಥೆಗಳು, ಪುರಾಣಗಳು, ಇತಿಹಾಸಗಳು ಎಲ್ಲಿ ನೋಡಿದ್ರೂ ಪದ್ಮರಾಗ ಮಣಿಗಳ ವರ್ಣನೆ ಅಧಿಕಾಧಿಕವಾಗಿ ಬರುತ್ತೆ. ಈ ಹೆಸರೇ ಸೂಚನೆ ಮಾಡೋ ಹಾಗೆ ಕಮಲದ ಬಣ್ಣವನ್ನು ಹೊಂದಿರುತ್ತೆ ಈ ಪದ್ಮರಾಗ ಮಣಿಗಳು. ಇದು ಮೂಲ ಧಾತುವಲ್ಲಿ ರಾ ಮೆಟೀರಿಯಲ್ ಅಲ್ಲಿ ಇದನ್ನು ನೋಡಿದಾಗ ಗುಲಾಬಿ ಅಥವಾ ಕಿತ್ತಳೆ ಬಣ್ಣದಲ್ಲಿ ಇರುತ್ತೆ. ಇದನ್ನು ಸಂಸ್ಕಾರ ಮಾಡಿದಾಗ, ಇದಕ್ಕೆ ಬೇಕಾದಂಥ ಹೊಳಪನ್ನು ಕೊಟ್ಟಾಗ ಗಾಜಿನ ರೀತಿಯಲ್ಲಿ ಇದು ತೋರ್ಪಡುತ್ತೆ. ಅಲ್ಯೂಮಿನಿಯಂ ಆಕ್ಸೈಡ್, ಕ್ರೋಮಿಯಂ ಮತ್ತು ಉಕ್ಕು ಇವೆಲ್ಲ ಸಮ್ಮಿಶ್ರಣ ಆಗಿ ಗಾಜಿನ ರೀತಿಯಲ್ಲಿ ಇದು ಹೊಳಪನ್ನು ಕೊಡುತ್ತೆ. ಇದನ್ನು ಈ ಪದ್ಮರಾಗ ಮಣಿಗಳನ್ನು ಯಾವುದಕ್ಕೋಸ್ಕರ ಧರಿಸ್ತಾರೆ ಮನುಷ್ಯರು? ರತ್ನಶಾಸ್ತ್ರದಲ್ಲಿ ಇದರ ಕುರಿತಾಗಿ ಹೇಳಿದ್ದಾರೆ. ಜೀವನದಲ್ಲಿ ಉಲ್ಲಾಸ, ಉತ್ಸಾಹ, ಆನಂದ, ಸರಸ, ವಿನೋದ ಭಾವನೆಗಳು, ಮನುಷ್ಯನಲ್ಲಿ ನೂತನವಾದ ಶಕ್ತಿಯನ್ನು ವಿಜೃಂಭಣೆ ಮಾಡುತ್ತಿದ್ದು ಈ ಪದ್ಮರಾಗ ಮಣಿಗಳು. ಇದು ಗಾಜಿನ ರೀತಿಯಲ್ಲಿ ಇದ್ದು ಮನುಷ್ಯ ತನ್ನ ಬಿಂಬವನ್ನು ಅದರಲ್ಲಿ ನೋಡ್ಕೋಬಹುದು. ಅಷ್ಟರ ಮಟ್ಟಿಗೆ ಹೊಳಪನ್ನು ಗಾಜಿನ ರೀತಿಯಲ್ಲಿ ವರ್ತಿಸುತ್ತೆ. ದೇವಿಯ 2 ಕೆನ್ನೆಗಳು ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂಹು. ಪದ್ಮರಾಗ ಶಿಲೆಗಳು ಯಾವ ರೀತಿ ಪಾರದರ್ಶಕವಾಗಿದೆಯೋ, ಕನ್ನಡಿಯ ರೀತಿಯಲ್ಲಿ ಹೊಳಿತಿದೆಯೋ, ಆ ರೀತಿ ಆ ದೇವಿಯ 2 ಕೆನ್ನೆಗಳು ಪದ್ಮರಾಗ ಶಿಲೆಗಳ ರೀತಿಯಲ್ಲಿ ಹೊಳಿತಿದೆ.
ಯೋಗಪರವಾದ ತಾತ್ವಿಕಪರವಾದ ಅರ್ಥ ವಿಶೇಷವನ್ನು ನೋಡೋದಾದರೆ, ಭಕ್ತನಾದವನು ತನ್ನ ಬಿಂಬವನ್ನು ತಾಯಿಯ ಕೆನ್ನೆಗಳಲ್ಲಿ ನೋಡ್ಕೋಬಹುದು. ಯಾವ ಬಿಂಬವನ್ನು? ಶರೀರದ ಬಿಂಬವನ್ನಲ್ಲ, ತನ್ನ ಆತ್ಮ ಬಿಂಬವನ್ನು ತಾಯಿಯಲ್ಲಿ ನೋಡಬಹುದು. ಬಿಂಬ ಪ್ರತಿಬಿಂಬ ಭಾವ ಅಂದರೆ ಬಿಂಬ ಮತ್ತು ಪ್ರತಿಬಿಂಬ. ಭಕ್ತ ತಾನು ಉಪಾಸನೆ ಮಾಡ್ತಕ್ಕಂಥ ವಿಗ್ರಹದ ಎದುರಿನಲ್ಲಿ ಕೂತ್ಕೊಂಡಿದ್ದಾನೆ. ತನ್ನ ಆತ್ಮಬಿಂಬವನ್ನೇ ತಾನು ಉಪಾಸನೆ ಮಾಡ್ತಕ್ಕಂಥ ಬಿಂಬದಲ್ಲಿ ದರ್ಶನ ಮಾಡ್ತಿದ್ದಾನೆ. ಬಿಂಬ ಪ್ರತಿಬಿಂಬ ಭಾವ ಅಂತ ಏನು ಕರಿತೀವಿ, ಅದು ಈ ವಾಕ್ಯದಲ್ಲಿ ನಿರೂಪಿತವಾಗಿದೆ. ತನ್ನ ಸ್ವಸ್ವರೂಪ ಜ್ಞಾನವನ್ನು ದೇವಿಯ ವಿಗ್ರಹದಲ್ಲಿ, ದೇವಿಯ ಸಮ್ಮುಖದಲ್ಲಿ ಭಕ್ತನಾದವನು ಪಡ್ಕೊಳ್ತಾನೆ ಲಲಿತಾಂಬಿಕೆಯ ಮುಂದೆ. ಇದೇ ಇದರ ತಾತ್ವಿಕ ಪರವಾದಂತಹ ಅರ್ಥ. ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲವು. ಮುಂದಿನ ವಾಕ್ಯ, ನವವಿದ್ರುಮ ಬಿಂಬಶ್ರೇ ನೆಕ್ಕಾರಿ ರದನಕ್ಷದ. ಹೊಸದಾಗಿ ಶೋಭಾಯಮಾನವಾಗಿರ್ತಕ್ಕಂಥ ವಿದ್ರುಮ ಅಂದರೆ ಹವಳ, ಆ ರೀತಿ ದೇವಿಯ ತುಟಿಗಳು ಆ ಹವಳದ ಕಾಂತಿಯನ್ನು ತಿರಸ್ಕರಿಸಿ ಅಷ್ಟು ಹೊಳಪಾಗಿ ಕೆಂಪಗೆ ತೋರುತ್ತಿದೆ ಅನ್ನೋ ಅರ್ಥ. ಇಲ್ಲಿ ಈ ಕೋರಲ್ ಅಥವಾ ಹವಳ ಇದು ಸಮುದ್ರದ ಒಳಗಡೆ ಬೆಳೀತಕ್ಕಂಥ ಒಂದು ಪ್ರಾಣಿಜನ್ಯ ಸಸ್ಯಜನ್ಯ ಪ್ರಭೇದ. ಬೆಳಕೊಂಡು ಹೋಗುತ್ತಿದ್ದು ಸಮುದ್ರ ಗರ್ಭದಲ್ಲಿ. ಹವಳನ ಅದರಿಂದ ಅದನ್ನು ತೆಗೆದು ಅದನ್ನು ಬೇಕಾದ ಆಕಾರದಲ್ಲಿ ಕತ್ತರಿಸಿ ಅದನ್ನು ಸಂಸ್ಕಾರ ಮಾಡಿದಾಗ ಆ ಹವಳ ಅನ್ನೋದು ನಿರ್ಮಾಣ ಆಗುತ್ತೆ. ಅಂಗಾರಕ ಗ್ರಹದ ಅಶುಭ ಸ್ಪಂದನೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಹವಳಕ್ಕಿದೆ. ಅಂದರೆ ದೇವಿಯ ತುಟಿಗಳನ್ನು ಹವಳಕ್ಕೆ ಏನು ಹೋಲಿಸಿದರೆ ಅಂದರೆ, ಆಕೆಯ ತುಟಿಗಳು ಮಂಗಳಪ್ರದಗಳಾಗಿದೆ. ಆಕೆ ಏನು ಮಾತಾಡಿದ್ರೂ ಅದು ಮಂಗಳಪ್ರದವಾಗಿರುತ್ತೆ. ನಾವು ಮಾತಾಡೋ ಪ್ರತಿಯೊಂದು ಮಾತು ಸಹ ಮಂಗಳಪ್ರದವಾಗಿರಬೇಕು ಅನ್ನೋ ಎಚ್ಚರಿಕೆಯನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ. ದೇವಿಯ ತುಟಿಗಳು ಹವಳದ ರೀತಿ ಕೆಂಪಾಗಿ ತೋರು ಬರ್ತಿದೆ. ಬರೀ ರೂಪ ಸೌಂದರ್ಯಕ್ಕಲ್ಲ, ಇಲ್ಲಿ ಆಕೆಯ ಮಾತುಗಳು ಸಹ ಮಂಗಳಪ್ರದಗಳಾಗಿದೆ. ಈ ಹವಳವನ್ನು ಮಾಂಗಲ್ಯದಲ್ಲೂ ಸಹ ಹಾಕೊಳ್ತಾರೆ. ಯಾಕೆ? ಯಾವುದೇ ರೀತಿ ಅಶುಭಗಳು ಉಂಟಾಗದೇ ಇರಲಿ ಎನ್ನುವ ಒಂದು ಕಾರಣಕ್ಕೋಸ್ಕರ ಅದನ್ನು ಧರಿಸ್ತಾರೆ. ಹೀಗೆ ಇಲ್ಲಿ ದೇವಿಯ 2 ಕರ್ಣಾಭರಣಗಳನ್ನು ಸೂರ್ಯಚಂದ್ರರಿಗೂ, ದೇವಿಯ ಕೆನ್ನೆಗಳನ್ನು ಪದ್ಮರಾಗ ಶಿಲೆಗಳಿಗೂ, ದೇವಿಯ ತುಟಿಗಳನ್ನು ಹವಳಕ್ಕೂ ಹೋಲಿಸಿದ್ದಾರೆ. ಇದರಲ್ಲಿ ರತ್ನಶಾಸ್ತ್ರ ಬಂತು, ಯೋಗಶಾಸ್ತ್ರ ಬಂತು, ತತ್ವಶಾಸ್ತ್ರ ಬಂತು. ತತ್ವಶಾಸ್ತ್ರ ಅಂದರೆ ಏನು? ತಾಯಿ ಕೇವಲ ನಾವು ಉಪಾಸನೆ ಮಾಡೋ ಮೂರ್ತಿನಲ್ಲಿ ಅಷ್ಟೇ ಅಲ್ಲ, ಸರ್ವವ್ಯಾಪಿ ಅವಳು. ಸೂರ್ಯಚಂದ್ರರಾದಿಯಾಗಿ ಸಮಸ್ತ ವಿಶ್ವವನ್ನು ವ್ಯಾಪಿಸಿದ್ದಾಳೆ, ಅದು ತತ್ವಶಾಸ್ತ್ರ. ಯೋಗಶಾಸ್ತ್ರ ಏನು? ನಮ್ಮ ಶರೀರದಲ್ಲಿರ್ತಕ್ಕಂಥ ಸೂರ್ಯಚಂದ್ರಾದಿ ನಾಡಿಗಳು, ಒಂದು ಕಡೆ ಸೂರ್ಯಶಕ್ತಿ, ಇನ್ನೊಂದು ಕಡೆ ಚಂದ್ರಶಕ್ತಿ, ಇದು ಯೋಗಶಾಸ್ತ್ರ. ರತ್ನಶಾಸ್ತ್ರ, ಹವಳ, ಗ್ರಹಗಳ ಒಂದು ಪ್ರಭಾವ ಎಲ್ಲ ಈ ಲಲಿತಾ ಸಹಸ್ರನಾಮದಲ್ಲಿ ಬಂತು. ಇನ್ನಷ್ಟು ಆ ತಾಯಿಯ ವಿಶೇಷತೆಗಳನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ. ಹರಿ ಓಂ ಸ್ವಸ್ತಿ.